ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅತ್ಯಾಚಾರ ಕೇಸ್ ಪ್ರಜ್ವಲ್ ರೇವಣ್ಣ ದೋಷಿ, ಮಾಜಿ ಸಂಸದರಿಗೆ ಪರಪ್ಪನ ಅಗ್ರಹಾರವೇ ಫಿಕ್ಸ್. ಕಡೆಗೂ ಅತ್ಯಾಚಾರ ಸಂತ್ರಸ್ತೆಗೆ ಸಿಕ್ತು ಮಹಾವಿಜಯ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪ್ರಜ್ವಲ್ ಅಪರಾಧಿ. ಪ್ರಜ್ವಲ್ ರೇವಣ್ಣನಿಗೆ ಬಯಸಿದ್ದೆಲ್ಲವೂ ಸಿಕ್ಕಿತ್ತು. ಆತ ಬಯಸಿದಂತಹ ರಾಜಕೀಯದ ಉತ್ತರಾಧಿಕಾರಿ ಸ್ಥಾನವೂ ಕೂಡ ಸಿಕ್ಕಿತ್ತು. ಆದರೆ ಆತ ಮಾಡಿರ್ತಕ್ಕಂತಹ ಕೃತ್ಯದಿಂದಾಗಿ ಈಗ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ, ಜೈಲಿನಲ್ಲಿ ಕುಳಿತಿದ್ದಾನೆ. ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಎಸಗಿರ್ತಕ್ಕಂತಹ ವಿಕೃತಿಯನ್ನು ಮೆರೆದಿದ್ದ ಈ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದು, ಪ್ರಜ್ವಲ್ ರೇವಣ್ಣನ ಈಗ ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕೊಟ್ಟಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಗೊಳ್ಳೋದಿದೆ. ದೋಷಿ ಅಂತ ತೀರ್ಪು ಬರ್ತಾ ಇದ್ದಂತೆ ಗಳಗಳನೆ ಹತ್ತಿದ್ದಾನಂತೆ ಪ್ರಜ್ವಲ್ ರೇವಣ್ಣ. ಮಾಡಬಾರ್ದನ್ನ ಮಾಡಿದರೆ ಆಗಬಾರದು ಆಗುತ್ತೆ ಅನ್ನುವಂತಹ ಮಾತನ್ನು ಸಾಮಾನ್ಯ ಜನ ಹೇಳ್ತಾರೆ. ಇದು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಯಥಾ ಪ್ರಕಾರ ಅನ್ವಯ ಆಗುತ್ತೆ. ಅಷ್ಟು ದೊಡ್ಡ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಮಾಡಿರ್ತಕ್ಕಂತಹ ಕೃತ್ಯ ಎಸಗಿರ್ತಕ್ಕಂತಹ ಕೃತ್ಯದ ಪರಿಣಾಮವಾಗಿ ಇವತ್ತು ಜೈಲು ಕಂಬಿಯನ್ನು ಎಣಿಸುವಂತಹ ಪರಿಸ್ಥಿತಿಗೆ ಹೋಗಿರುವಂಥದ್ದು. ನಿಜಕ್ಕೂ ಕೂಡ ಒಬ್ಬ ವ್ಯಕ್ತಿ ತಾನು ಹೆಂಗೆ ಇದ್ರೂ ಏನು ಮಾಡಿದರೂ ದಕ್ಕಿಸ್ಕೊಳ್ಬೋದು ಅನ್ನೋಂಥ ರೀತಿಯಲ್ಲಿ ಇರುತ್ತಲ್ಲ. ಇಲ್ಲದೆ ಹೋದರೆ ಮನೆ ಕೆಲಸದಾಕೆಯನ್ನು, ಅದು ಆಲ್ಮೋಸ್ಟ್ ತನ್ನ ತಾಯಿ ವಯಸ್ಸಿನ ಮಹಿಳೆಯೊಬ್ಬಳ ಮೇಲೆ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಎಸಗಿದ್ದಾನೆ ಅಂತೇಳಿ ಆದರೆ ಅದು ಅತ್ಯಂತ ಬೀಭತ್ಸವಾಗಿರುವಂಥದ್ದು. ಈಗ ಆತನ ವಿರುದ್ಧ ಇದ್ದಂತಹ ಆರೋಪ ಈಗ ಸಾಬೀತಾಗಿದೆ. ಆತನನ್ನು ಅಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ. KR ನಗರ ಮೂಲದ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಇವತ್ತು ಕೋರ್ಟ್ ಹೇಳಿರುವಂಥದ್ದು. ನೋಡಿ, ಯಾವಾಗ ಪೆನ್ ಡ್ರೈವ್ನಲ್ಲಿದ್ದಂತಹ ದೃಶ್ಯಗಳು ವೈರಲ್ ಆದವು, ಆಲ್ಮೋಸ್ಟ್ 1 ತಿಂಗಳು ಈತ ತಲೆಮರೆಸ್ಕೊಂಡಿದ್ದ, ದೇಶ ಬಿಟ್ಟು ಪರಾರಿಯಾಗಿದ್ದ. ಆಗಲೇ ಗೊತ್ತಾಗಿತ್ತು ಈತ ಅಪರಾಧಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥ ಅನುಮಾನ ಬಲವಾಗಿತ್ತು. ಈಗ ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ. ಅಲ್ಲಿ ಕೋರ್ಟ್ನಲ್ಲಿ ಈ ವಿಚಾರದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದ ನಂತರ ಆತನ ವಿರುದ್ಧದ ಚಾರ್ಜಸ್ ಏನಿತ್ತಲ್ಲ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಚಾರ್ಜಸ್, ಅವೆಲ್ಲವನ್ನು ಕೂಡ ಪ್ರೂವ್ ಮಾಡಲಾಗಿದೆ. ಅವೆಲ್ಲವೂ ಕೂಡ ಪ್ರಾಸಿಕ್ಯೂಷನ್ ಕಡೆಯಿಂದ ಪ್ರೂವ್ ಆಗಿದೆ. ಅಪರಾಧಿ ಅಂತ ತೀರ್ಪು ಬರ್ತಾ ಇದ್ದಂತೆ ಕೋರ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾನೆ. ಆದರೆ ಈತ ಅತ್ಯಾಚಾರ ಎಸಗಿದ್ದಂತಹ ಆ ಮಹಿಳೆ ಅದೆಷ್ಟು ಕಣ್ಣೀರು ಹಾಕಿರ್ಬೋದು ಅವತ್ತು. ಈತ ಈಗ ಕೋರ್ಟಿನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾನೆ. ಬೇಸರದಿಂದ ಕೋರ್ಟಿನಲ್ಲಿ ಕೂತಿದ್ದ ಪ್ರಜ್ವಲ್ನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಎಲ್ಲವೂ ಇತ್ತು ಈತನಲ್ಲಿ, ಆದರೆ ಈ ರೀತಿಯಾದಂತಹ ಕೃತ್ಯದ ಕಾರಣಕ್ಕಾಗಿ ಇವತ್ತು ಜೈಲು ಕಂಬಿಯನ್ನು ಎಣಿಸಬೇಕಾದಂತಹ ಸ್ಥಿತಿಗೆ ಪ್ರಜ್ವಲ್ ರೇವಣ್ಣ ಬಂದು ನಿಂತಿರುವಂಥದ್ದು. ಬೇಸರದಿಂದ ಕೋರ್ಟ್ನಲ್ಲಿ ಕೂತಿದ್ದ ಈತ ನಂತರ ಪ್ರಜ್ವಲ್ ರೇವಣ್ಣನನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಳೆದ 14 ತಿಂಗಳಿನಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಇದ್ದಾನೆ. ಒಬ್ಬ ಜನಪ್ರತಿನಿಧಿಯಾಗಿ ತಾನು ಒಂದು ರಾಜಕೀಯವಾಗಿ ಸಿಕ್ಕಿರುವಂಥ ಅದ್ಭುತವಾದಂಥ ಅವಕಾಶ ಈ ವ್ಯಕ್ತಿಗೆ ಇತ್ತು. ಆ ಅವಕಾಶವನ್ನು, ಒಂದು ಸುದೀರ್ಘ ರಾಜಕೀಯ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ತನ್ನ ಕಾಮಾಂಧತೆಯಿಂದ ಈ ರೀತಿಯಾದಂತಹ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಗೆ ಈತ ಬಂದಿದ್ದಾನೆ. ಇದರ ವಿರುದ್ಧ ಇರುವಂತಹ ಪ್ರಕರಣದ ಡೀಟೇಲನ್ನು ನೋಡ್ತಾ ಹೋದಾಗ 2024 ಮೇ 5 CID ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈತನ ವಿರುದ್ಧ ದಾಖಲಾಗಿದ್ದಂತಹ ದೂರು ಮೈಸೂರು ಜಿಲ್ಲೆ KR ನಗರ ಮೂಲದ ಸಂತ್ರಸ್ತೆ ನೀಡಿದಂತಹ ದೂರಿನ ಅನ್ವಯವಾಗಿ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. 2024 ಡಿಸೆಂಬರ್ 31 ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆ ಶುರುವಾಗಿತ್ತು. ಅಂದರೆ SIT ತಂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. ಕೋರ್ಟ್ಗೆ ಸುಮಾರು 2,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತ್ತು SIT. ಈ ಒಂದು ಪ್ರಕರಣದ ವಿಶೇಷ ತನಿಖೆಯನ್ನು ನಡೆಸಿದಂತಹ SIT ತನ್ನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. 123 ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿತ್ತು. 23 ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಅಂದರೆ ಪ್ರಭಾವ ಇದೆ, ತಾನು ಮಾಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ವರ್ತಿಸಿದಂತಹ ವ್ಯಕ್ತಿಗೆ ಭಾರತದ ಕಾನೂನು ಎಷ್ಟು ದೊಡ್ಡದು ಮತ್ತು ಅದರ ವ್ಯಾಪ್ತಿ ಎಷ್ಟು ದೊಡ್ಡದು, ಅದು ಹೇಗೆ ಯಾವುದೇ ರೀತಿಯಾದಂತಹ ಮೇಲೆ ಕೆಳಗೆ ಅನ್ನೋಂಥನ್ನು ನೋಡದೆ ಅದು ಕೆಲಸ ನಿರ್ವಹಿಸುತ್ತೆ ಅನ್ನುವಂಥದ್ದಕ್ಕೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ
ನಾವು ಇಟ್ಟಿರುವಂತಹ ನಂಬಿಕೆಗಳೇನಿದಾವಲ್ಲ, ಸಾಮಾನ್ಯ ಜನರು ಇಟ್ಕೊಂಡಿರುವಂತಹ ನಂಬಿಕೆಗಳಿದಾವಲ್ಲ, ಅದು ಇವತ್ತು ಬಹಳ ಪ್ರಮುಖವಾಗಿರುತ್ತೆ. ವಿಡಿಯೋ ಕ್ಲಿಪ್ಗಳ ಬಗ್ಗೆ FSL ವರದಿಗಳ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಈತ ಆ ಅತ್ಯಾಚಾರ ಎಸಗಿದ್ದು ಮಾತ್ರ ಅಲ್ಲದೆ ಅದನ್ನು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದ. ಆ ಮೂಲಕ ತನ್ನ ಕೃತ್ಯಕ್ಕೆ ತಾನೇ ಸಾಕ್ಷ್ಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡ್ತಾನೆ. ತನ್ನ ಕೃತ್ಯಕ್ಕೆ ತಾನೇ ಸಾಕ್ಷ್ಯವನ್ನು ಒದಗಿಸ್ತಾನಲ್ಲ, ಅದು ಸಂತ್ರಸ್ತೆಯ ಹೇಳಿಕೆಯಲ್ಲೂ ಕೂಡ ಪ್ರಜ್ವಲ್ ಅಪರಾಧಿ ಕೃತ್ಯಗಳು ದೃಢಪಟ್ಟಿದ್ವು. ಯಾಕಂದರೆ ಅದರ ವಾಯ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಡೀಟೇಲ್ಗೂ ಕೂಡ ಹೋಗಲಾಗಿದೆ. SIT ಆ ಪ್ರತಿಯೊಂದನ್ನು ಕೂಡ ಹುಡುಕಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಪ್ರಜ್ವಲ್ ರೇವಣ್ಣನ ವಿರುದ್ಧದ ಈ ಆರೋಪಗಳೆಲ್ಲವೂ ಕೂಡ ಸಂತ್ರಸ್ತೆಯ ಹೇಳಿಕೆಯಲ್ಲೂ ಕೂಡ ಪ್ರಜ್ವಲ್ ಅಪರಾಧಿ ಅನ್ನುವಂಥದ್ದು, ಆತನ ಅಪರಾಧ ಕೃತ್ಯ ದೃಢವಾಗಿದೆ. ಈ ಅಪರಾಧಿ ಕೃತ್ಯ ದೃಢವಾಗಿದೆ. ಹೀಗಾಗಿ ಆತನನ್ನು ದೋಷಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ಪ್ರಜ್ವಲ್ಗೆ ಇಷ್ಟಕ್ಕೆ ಮಾತ್ರ ಆಗಿಲ್ಲ, ಈತನಿಗೆ ಶಿಕ್ಷೆ ಇನ್ನು ಪ್ರಕಟ ಆಗುವಂಥದ್ದಿದೆ. ಯಾವ್ಯಾವ ಸೆಕ್ಷನ್ಗಳು ಈತನ ವಿರುದ್ಧ ದಾಖಲಾಗಿದೆ ಅಂದರೆ ಈ ಪ್ರಕರಣದಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಗಳು, ಇದರಲ್ಲಿ ಯಾವ್ಯಾವ ಸೆಕ್ಷನ್ಗಳು ಬಿಯಾಂಡ್ ದ ರೀಸನೇಬಲ್ ಡೌಟ್ ಪ್ರೂವ್ ಆಗಿದೆ ಅನ್ನೋಂಥದ್ದನ್ನ ಕೋರ್ಟ್ ಈಗಾಗಲೇ ತನ್ನ ತೀರ್ಪನ್ನು ಹೇಳಿದೆ. ಹೀಗಾಗಿ ಈ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆಯ ಪ್ರಮಾಣ ನಿಗದಿಯಾಗುತ್ತೆ ಅಂತ ನೋಡಬೇಕು. ಇದರ ಮ್ಯಾಕ್ಸಿಮಮ್ 10 ವರ್ಷ ಅಥವಾ ಅದಕ್ಕಿಂತಲೂ ಹೆಚ್ಚು ಅಂದರೆ ಜೀವಾವಧಿ ಶಿಕ್ಷೆಯವರೆಗೂ ಕೂಡ, ಮಿನಿಮಮ್ 10 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೂ ಇರುವಂತಹ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಈತನ ವಿರುದ್ಧ. ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದಾಗಿರುವಂತಹ ಸೆಕ್ಷನ್ 376 ಸಬ್ ಕ್ಲಾಸ್ 2. ಇನ್ನು ಸೆಕ್ಷನ್ 376 ಸಬ್ ಕ್ಲಾಸ್ 2 ಸಬ್ ಕ್ಲಾಸ್ ಕೆ ಪ್ರಕಾರವಾಗಿ ಪ್ರಾಬಲ್ಯದ ಸ್ಥಾನದಲ್ಲಿ ಇದ್ದು ಅತ್ಯಾಚಾರ. ನೋಡಿ, ತಾನು ಮನೆಯ ಒಡೆಯನಾಗಿದ್ದುಕೊಂಡು ಮನೆ ಕೆಲಸದ ಆಕೆಯ ಮೇಲೆ ನಡೆಸಿರುವಂತಹ ಅತ್ಯಾಚಾರ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಈ ಒಂದು ಸೆಕ್ಷನ್ನ ಅಡಿಯಲ್ಲೂ ಕೂಡ. ಇನ್ನು ಸೆಕ್ಷನ್ 354 ಸಬ್ ಕ್ಲಾಸ್ ಎ, ಅದರಲ್ಲಿ ಲೈಂಗಿಕ ಅನುಕೂಲಕ್ಕಾಗಿ ಆತ ಬೇಡಿಕೆಯನ್ನು ಇಟ್ಟಿರತಕ್ಕಂತಹದ್ದು. ಆ ಅಪರಾಧಕ್ಕಾಗಿ 3 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸುವಂತಹ ಅವಕಾಶ ಇದೆ. ಈ ಸೆಕ್ಷನ್ ಕೂಡ ಈತನ ವಿರುದ್ಧ ದಾಖಲಾಗಿದೆ. ಬಟ್ಟೆ ಹಿಡಿದು ಎಳೆದಾಡಿ ಕಿರುಕುಳ ಕೊಟ್ಟಿರುವಂತಹ ಅಪರಾಧ 3 ವರ್ಷದಿಂದ 7 ವರ್ಷದವರೆಗಿನ ಶಿಕ್ಷೆ ಇರುವಂತಹ ಸೆಕ್ಷನ್ 354 ಸಬ್ ಕ್ಲಾಸ್ ಬಿ, 3 ವರ್ಷದಿಂದ ಕನಿಷ್ಠ 3ರಿಂದ ಗರಿಷ್ಠ 7 ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸಬಹುದಾಗಿರುವಂತಹ ಪ್ರಕರಣ. 354C ಸೆಕ್ಷನ್ ಅಡಿಯಲ್ಲಿ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡಿರುವಂಥದ್ದು. ಅಂದರೆ ತಾನು ಎಸಗಿರ್ತಕ್ಕಂಥ ಕೃತ್ಯ, ಆ ಕೃತ್ಯ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ನಂತರ ವೀಕ್ಷಣೆ ಮಾಡುವಂಥದ್ದು. 1ರಿಂದ 3 ವರ್ಷದವರೆಗೆ ವಿಸ್ತರಿಸಬಹುದಾಗಿರ್ತಕ್ಕಂತಹ ಶಿಕ್ಷೆ. ಆ ಶಿಕ್ಷೆಯೂ ಕೂಡ ಈತನ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳಲ್ಲಿ ಅಡಕವಾಗಿದ್ದಾವೆ. ಇನ್ನು ಸೆಕ್ಷನ್ 506 ಬೆದರಿಕೆ ಹಾಕುವಂಥದ್ದು, 2 ವರ್ಷ ಶಿಕ್ಷೆ ಹಾಗೂ ದಂಡ ವಿಧಿಸುವಂತಹ ಒಂದು ಅವಕಾಶ ಈ ಸೆಕ್ಷನ್ ಅಡಿಯಲ್ಲೂ ಕೂಡ ಇದೆ. ಇವೆಲ್ಲೂ ಕೂಡ IPC ಸೆಕ್ಷನ್ ಅಡಿಯಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು. ಹೀಗಾಗಿ IPC ಸೆಕ್ಷನ್ನ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ. ಇನ್ನು ಸೆಕ್ಷನ್ 201 ಸಾಕ್ಷಿ ನಾಶ ಮಾಡುವಂಥದ್ದು, 7ರಿಂದ 10 ವರ್ಷದವರೆಗೆ ವಿಸ್ತರಿಸಬಹುದಾದ ಶಿಕ್ಷೆಯನ್ನು ಈತನಿಗೆ ವಿಧಿಸುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ನ ಕೃತ್ಯಕ್ಕೆ ಸಹಜವಾಗಿ ಅವರಪ್ಪ ಉತ್ತರ ಕೊಡುವಂಥದ್ದು ಕಷ್ಟ ಇದೆ. ಅವರಪ್ಪ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದಾಗ ಅವ್ರು ಹೇಳಿದ್ದೇನು ಅಂತ ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ತೀರ್ಪು ಏನಾದ್ರು ನೋಡಿದ್ರೆ ಕೇಳಿದ್ರೆ ಏನು ಕನ್ನಡ್ತಾ ಇದ್ದೀರಾ ಸರ್? ಇಲ್ಲಿಂದ ಕೈ ಹಾಕ್ತಾರ? ನೀವು ಹೇಳಿ ಎಲ್ಲಿ ಕೊಡ್ತೀರಿ? ಯಾರು ಹಿಡ್ಕೊತಾರೆ? ಹೀಗೆ ರೇವಣ್ಣ ಅವರು ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ಕೊಡದೆ ನಿರ್ಗಮಿಸಿದ್ದಾರೆ. ಸಹಜವಾಗಿದೆ, ಯಾವುದೇ ತಂದೆಗೂ ಕೂಡ ತನ್ನ ಮಗನ ಇಂತಹ ಕೃತ್ಯದ ಬಗ್ಗೆ. ರೇವಣ್ಣ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಸುದೀರ್ಘ ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು, ಅವ್ರ ಮೇಲೂ ಕೂಡ ಇಲ್ಲಿ ಆರೋಪಗಳಿದ್ವು, ಅವ್ರನ್ನೂ ಕೂಡ ಜೈಲಿಗೆ ಕಳಿಸಲಾಗಿತ್ತು. ಆದರೆ ಅವರ ವಿರುದ್ಧದ ಪ್ರಕರಣಗಳು ಇನ್ನೂ ಕೂಡ ವಿಚಾರಣೆಯ ಹಂತಕ್ಕೆ ಬಂದಿಲ್ಲ ಅಲ್ಲಿ. ಆದರೆ ಪ್ರಜ್ವಲ್ ರೇವಣ್ಣನ ದೋಷಿ ಅಂತೇಳಿ ಇವತ್ತು ಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಿದೆ. ಶಿಕ್ಷೆಯ ಪ್ರಮಾಣ ನಾಳೆ ನಿರ್ಣಯ ಆಗುವಂಥದ್ದಿದೆ.